1965ರ ಏಪ್ರಿಲ್ 21ನೇ ಬುಧವಾರದಂದು ಕರುನಾಡ ಸೋಮವಾರಪೇಟೆಯಲ್ಲಿ ಶ್ರೀ ಬಿ.ಸಿ. ಸಗನೇಗೌಡ ಹಾಗೂ ಶ್ರೀಮತಿ ದೇವಮ್ಮರ ದಂಪತಿಗಳಿಗೆ ನಮ್ಮ ಬಿ.ಎಸ್. ಲೋಕೇಶ್ ಕುಮಾರ್ ಜನಿಸಿದರು. ಅಣ್ಣ ಎಸ್.ಕೆ. ಕುಮಾರ್ ಮತ್ತು ತಂಗಿ ಬಿ.ಎಸ್. ಲತಾ ಅವರ ಪ್ರೀತಿಯ ಸಹೋದರನಾಗಿ ಅವರು ತಮ್ಮ ಜೀವನವನ್ನು ಸೋಮವಾರಪೇಟೆಯ ಮಣ್ಣಿನಲ್ಲಿ ಆರಂಭಿಸಿದರು. ಬಾಲ್ಯದ ದಿನಗಳನ್ನು ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ಕಳೆದು ತಂದೆಯವರು ಸರ್ಕಾರಿ ವೈದ್ಯರಾಗಿದ್ದ ಕಾರಣ ಅವರನ್ನು ಭದ್ರಾವತಿ ಕಡೆ ವರ್ಗಾಯಿಸಲಾಗುತ್ತದೆ. ಆದರೆ ಅಲ್ಲಿಯೇ ನೆಲೆಸುವುದರ ಮಧ್ಯೆ ಮತ್ತೆ ವರ್ಗಾವಣೆಯಾಯಿತು. ಈ ಬಾರಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿಗೆ. ಈ ವರ್ಗಾವಣೆ ನಡೆದದ್ದು 7ನೇ ತರಗತಿಯ ವಾರ್ಷಿಕ ಪರೀಕ್ಷೆಯ ಹೊಸ್ತಿಲಲ್ಲಿದ್ದಾಗ. ಕನ್ನಡ ಮಾಧ್ಯಮದ ಹಿನ್ನೆಲೆ ಮತ್ತು ಸರಕಾರಿ ಶಾಲೆಯಿಂದ ಬಂದ ವಿದ್ಯಾರ್ಥಿ ಎಂಬ ಕಾರಣಗಳಿಂದ ಹೊಸ ಶಾಲೆಯಲ್ಲಿ ಸ್ವೀಕಾರ ಸಿಗಲು ತೀರಾ ಕಷ್ಟವಾಯಿತು. ತಿರಸ್ಕಾರವನ್ನು ತೋರಿಸಿದರು. ಆದರೂ ಲೋಕೇಶ್ ಸರ್ ತಮ್ಮ ಛಲ, ಶ್ರದ್ಧೆ ಮತ್ತು ಪರಿಶ್ರಮವನ್ನು ಬಿಡಲಿಲ್ಲ. ಸೇಂಟ್ ಮಾರ್ಥಾಸ್ ಇಂಗ್ಲಿಷ್ ಕಾನ್ವೆಂಟ್ ಶಾಲೆಯಲ್ಲಿ ಅವರು ಸ್ಥಾನ ಪಡೆದರು. ಅಲ್ಲಿನ ಸಿಸ್ಟರ್ ಶೀಲರ ಮಾರ್ಗದರ್ಶನ ಹಾಗೂ ಪ್ರೋತ್ಸಾಹದೊಂದಿಗೆ ಅವರು 7ನೇ ತರಗತಿಯ ಸಾರ್ವಜನಿಕ ಪರೀಕ್ಷೆಯಲ್ಲಿ ಜಿಲ್ಲೆ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಹೊಸ ಚರಿತ್ರೆಯನ್ನು ಬರೆದವರು. ಈ ಸಾಧನೆಯಿಂದ ಅವರು ತಮ್ಮ ಶಾಲೆಗೆ ಹೊಸ ಕೀರ್ತಿಯ ಅಧ್ಯಾಯವನ್ನು ನೀಡಿದರು. ಅವರ ಜೀವನದ ರೋಚಕ ಯಾತ್ರೆ ಇಲ್ಲಿಂದ ಆರಂಭವಾಗಿ ಮುಂದಿನ ಹಂತವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಮೌಂಟ್ ಅವೆನ್ಯೂ ಶಾಲೆಯತ್ತ ಸಾಗುತ್ತದೆ. ಆದರೆ ಅಲ್ಲಿ ಕೆಲವು ಅನಿವಾರ್ಯ ಕಾರಣಗಳಿಂದ ಹಾಸ್ಟೆಲ್ ಬಂದ್ ಆಗುತ್ತದೆ. ಇರಲು ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣ ಮತ್ತು ವಿದ್ಯಾಭ್ಯಾಸದ ಬಗೆಗಿನ ಆಸಕ್ತಿ ಇನ್ನೂ ಕಡಿಮೆಯಾಗದ ಕಾರಣ ಅವರು ಮತ್ತೆ ಹೊಸ ಮಾರ್ಗ ತಾಳುತ್ತಾರೆ. ಈ ಬಾರಿ ಒಟ್ಟು 8 ಮಂದಿ ವಿದ್ಯಾರ್ಥಿಗಳು ಪ್ರಕಾಶ್, ಪ್ರಶಾಂತ್, ನರೇಂದ್ರ ಹಾಗೂ ಇತರ 5 ಸ್ನೇಹಿತರ ಜೊತೆಗೂಡಿ ನಿರ್ಧಾರ ಕೈಗೊಂಡದ್ದು ಮೈಸೂರಿನ ಸೆಂಟ್ ಫಿಲೋಮಿನಾಸ್ ಶಾಲೆ ಕಡೆಗೆ ಹೆಜ್ಜೆ ಹಾಕಲು. ಅಲ್ಲಿಯೂ 10ನೇ ತರಗತಿಯ ಪಬ್ಲಿಕ್ ಎಕ್ಸಾಮ್ನಲ್ಲಿ ಶಾಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಪಾಸ್ ಮಾಡ್ತಾರೆ. ಚರ್ಚಾ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆಗಳಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಚಾಂಪಿಯನ್ ಎನ್ನುವ ಬಿರುದನ್ನು ಪಡೆಯುತ್ತಾರೆ. ಅವರ ನೆಚ್ಚಿನ ಆಟ ಕ್ರಿಕೆಟ್ ಆಡುತ್ತಾ ಕ್ರೀಡಾ ಆದರ್ಶಗಳಾದ ಜಿ.ಆರ್. ವಿಶ್ವನಾಥ್ ಹಾಗೂ ರಾಹುಲ್ ದ್ರಾವಿಡ್ರನ್ನು ಅನುಯಾಯಿಸುತ್ತಾ ಅವರು ಬಂದು ಸೇರಿದ್ದು ತಮ್ಮ ವಿದ್ಯಾಭ್ಯಾಸದ ಆದರ್ಶ ಗುರುಗಳಾದ ಡಾ. ಎಚ್. ನರಸಿಂಹಯ್ಯರವರನ್ನ ಸೇರಿದ್ದು ನ್ಯಾಷನಲ್ ಕಾಲೇಜ್ ಬಸವನಗುಡಿ, ಬೆಂಗಳೂರು. ಡಾ. ರಾಜ್ಕುಮಾರ್ ಅವರ ಚಲನಚಿತ್ರಗಳನ್ನು ನೋಡುತ್ತಾ ಸ್ವಲ್ಪ ಮಸ್ತಿ ಮತ್ತು ದೋಸ್ತಿಯೊಂದಿಗೆ ವಿದ್ಯಾಭ್ಯಾಸ ಮುಂದುವರೆಸಿದ ಅವರು ತಮ್ಮ ಪಿಯುಸಿ ದಿನಗಳನ್ನು ಕಳೆದರು. ನಂತರ ಎಂಟಿ ಚಿಕ್ಕಮಗಳೂರಿಗೆ ಪ್ರವೇಶ ಪಡೆದು ಪ್ರತಿಯೊಂದು ಕಾಲೇಜು ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಉತ್ತಮ ಶ್ರೇಣಿಯಲ್ಲಿ ಪದವಿ ಪೂರೈಸಿ ತಮ್ಮ ಪ್ರಿನ್ಸಿಪಾಲ್ರ ಹೃದಯದಲ್ಲಿ ಇಂದಿಗೂ ನೆನಪಾಗಿ ಉಳಿದ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿದರು. ಅವರ ಓದಿನ ಆಸಕ್ತಿ ಅಲ್ಲಿಯೂ ಕಡಿಮೆಯಾಗದೆ ಎನ್ಐಟಿ ಸೂರತ್ಕಲ್ನಲ್ಲಿ ಹೈಡ್ರೋಲಿಕ್ಸ್ ಮತ್ತು ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನಲ್ಲಿ ಎಂಟೆಕ್ನು ಯೂನಿವರ್ಸಿಟಿಯಲ್ಲಿ 2ನೇ ಸ್ಥಾನದಲ್ಲಿ ಪೂರ್ಣಗೊಳಿಸುತ್ತಾರೆ. ಅವರ ಅಣ್ಣ ಎಸ್.ಕೆ. ಕುಮಾರ್ ಅವರ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನದಡಿ ಕೇವಲ 20 ದಿನಗಳಲ್ಲಿ ಕೆಪಿಎಸ್ಸಿ ಪರೀಕ್ಷೆಗೆ ತಯಾರಿ ಮಾಡಿ ಯಶಸ್ವಿಯಾಗಿ ಪಾಸಾಗಿ ಸುಮಾರು 6 ವರ್ಷಗಳ ಕಾಲ ಹುಬ್ಬಳ್ಳಿಯ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಾರೆ. ಆದರೂ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ತವರ ಒಲವು ಕಡಿಮೆಯಾಗದೆ ಮತ್ತೊಮ್ಮೆ ಕೆಪಿಎಸ್ಸಿ ಪರೀಕ್ಷೆಗಳನ್ನು ಸ್ವೀಕರಿಸಿ ಈ ಬಾರಿ ರಾಜ್ಯದಲ್ಲಿ 5ನೇ ಸ್ಥಾನ ಪಡೆದು 1997ರಲ್ಲಿ ನೇರ ನೇಮಕಾತಿ ಅಡಿಯಲ್ಲಿ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಮೈಸೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ತರಬೇತಿ ಪಡೆದು 1999ರಿಂದ 2002ರವರೆಗೆ ಕಾರವಾರ ಉಪವಿಭಾಗದ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಸೇವೆ ಸಲ್ಲಿಸುತ್ತಾರೆ. ತದನಂತರ ಅಡಿಷನಲ್ ಎಸ್ಪಿ ರಾಗಿ ರಾಯಚೂರು ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸುತ್ತಾರೆ ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ರಾಗಿ ಬೆಸ್ಕಾಂ ಎಸ್ಸಿಆರ್ಬಿ, ಸಿಐಡಿ ಹಾಗೂ ಧಾರವಾಡ ಜಿಲ್ಲಾ ಪೊಲೀಸ್ ಎಸ್ಪಿ ರಾಗಿ ಡಿಸಿಪಿ ಟ್ರಾಫಿಕ್ ಈಸ್ಟ್ ಡಿವಿಷನ್ ಬೆಂಗಳೂರು ಮತ್ತು ಬೆಂಗಳೂರು ಸೌತ್ ಡಿವಿಷನ್ ಡಿಸಿಪಿ ರಾಗಿ ಮತ್ತು ಕೆಜಿಎಫ್ ಕೋಲಾರ ಎಸ್ಪಿ ರಾಗಿ ಮತ್ತು ಡಿಐಜಿಪಿ ರಾಗಿ ಆಂತರಿಕ ಭದ್ರತಾ ವಿಭಾಗ ಬೆಂಗಳೂರಲ್ಲಿ ಹಾಗೂ ಬಳ್ಳಾರಿ ವಲಯದ ಕರ್ತವ್ಯ ನಿರ್ವಹಣೆ ಮಾಡುತ್ತಾರೆ. ಬಳ್ಳಾರಿ ವಲಯದ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ರಾಗಿ ಸರಿಸುಮಾರು 3 ವರ್ಷಗಳ ಸುದೀರ್ಘ ಕಾಲ ಸೇವೆ ಸಲ್ಲಿಸುತ್ತಾರೆ. ಪೊಲೀಸ್ ಅಧಿಕಾರಿಯಾಗಿ ತಮ್ಮ ವೃತ್ತಿಜೀವನದ ಆರಂಭದಲ್ಲಿಯೇ ಶ್ರೀ ಬಿ.ಎಸ್. ಲೋಕೇಶ್ ಕುಮಾರ್ ಅವರು ಅಪರಾಧ ತಡೆ ಮತ್ತು ಪತ್ತೆಹಚ್ಚುವಿಕೆ, ಕಾನೂನು ಸುವ್ಯವಸ್ಥೆ ಹಾಗೂ ಭದ್ರತೆಯ ನಿರ್ವಹಣೆಯ ಬಗ್ಗೆ ಅಪಾರ ಆಸಕ್ತಿ ತೋರುತ್ತಿದ್ದರು. ತಮ್ಮ ಕರ್ತವ್ಯದಲ್ಲಿ ಅವರು ನಿರ್ವಹಿಸಿದ ಹಲವು ಪ್ರಕರಣಗಳು ಅತ್ಯಂತ ಸಂವೇದನಾಶೀಲವಾಗಿದ್ದು
ಪ್ರತಿಯೊಂದು ಪ್ರಕರಣದಲ್ಲಿಯೂ ಅವರು ಆರೋಪಿಗಳನ್ನು ಬಂಧಿಸಲು ತಮ್ಮ ಸಂಪೂರ್ಣ ಶಕ್ತಿಯನ್ನು ಪ್ರದರ್ಶಿಸಿದ್ದಾರೆ. ಇವರ ತೀವ್ರ ಸೇವಾಭಾವನೆಗೆ ಮಾನ್ಯ ಮುಖ್ಯಮಂತ್ರಿ ಅವರು 2001ರಲ್ಲಿ ಬೆಳ್ಳಿ ಪದಕವನ್ನು ನೀಡಿ ಗೌರವಿಸಿದರು. ಕಾರವಾರದ ಉಪವಿಭಾಗದಲ್ಲಿ ಉಪ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕಾರ್ಯನಿರ್ವಹಿಸುವಾಗ ಶಾಸಕರಾದ ವಸಂತ್ ಆಸ್ನೋಟಿಕರ್ ಅವರ ಹತ್ಯೆ ಪ್ರಕರಣದಲ್ಲಿ ಅವರು ಪರಿಸ್ಥಿತಿಯನ್ನು ಶಾಂತಿಯಿಂದ ನಿಭಾಯಿಸಿ ಕೋಮುಗಲಭೆ ತಪ್ಪಿಸಿದರು ಮತ್ತು ಸಿಐಡಿ ತನಿಖೆಗೆ ನೆರವು ನೀಡಿ ಆರೋಪಿಗಳನ್ನು ಬಂಧಿಸಿದರು. ಕಾರವಾರದಲ್ಲಿ ಡಿವೈಎಸ್ಪಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ AK-47 ರೈಫಲ್ ಬಳಸಿ ಪೆಟ್ರೋಲ್ ಬಂಕ್ ದರೋಡೆ ಮಾಡಲು ಯತ್ನಿಸಿದ ಆರೋಪಿಗಳನ್ನು ಪ್ರಾಣದ ಹಂಗಿಲ್ಲದೆ ಹಿಮ್ಮೆಟ್ಟಿದ ಅವರು ನಂತರ 50 ಕಿಲೋಗ್ರಾಂ ಚಿನ್ನ ಮತ್ತು 5 ಲಕ್ಷ ನಗದನ್ನು ಪತ್ತೆ ಹಚ್ಚಿ ಆರೋಪಿಗಳಿಗೆ ಶಿಕ್ಷೆ ಸಾಧಿಸಿದರು. ಇದು ಪೊಲೀಸ್ ಇಲಾಖೆಯ ಇತಿಹಾಸದಲ್ಲೇ ಅತಿದೊಡ್ಡ ವಶಪಡಿಕೆಯಾಗಿ ದಾಖಲೆಯಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಮುರುಗಿ ಖಲೀಲ್ ಹತ್ಯೆ ಪ್ರಕರಣದಲ್ಲಿ ವಿಭಾಗೀಯ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿ ಆರೋಪಿಗಳನ್ನು ಬಂಧಿಸಿದರು. ದಕ್ಷಿಣ ಕನ್ನಡದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಅವರು ತನ್ನ ತಂಡದೊಂದಿಗೆ ಸಮರ್ಪಿತ ಸೇವೆ ಸಲ್ಲಿಸಿದರು. ಸಿಐಡಿ ಎಸ್ಪಿಯಾಗಿ ಸೇವೆ ಸಲ್ಲಿಸಿದ 3 ವರ್ಷಗಳಲ್ಲಿ ಸುಮಾರು 250 ಪ್ರಕರಣಗಳನ್ನು ಚಾರ್ಜ್ ಶೀಟ್ ಮಾಡಿದ ಅವರು ದಾಖಲೆಯನ್ನೇ ನಿರ್ಮಿಸಿದರು. ಪ್ರಧಾನಮಂತ್ರಿ ಭೇಟಿ, ಗಾರ್ಮೆಂಟ್ ಕಾರ್ಮಿಕರ ಮುಷ್ಕರ ಸೇರಿದಂತೆ ಪ್ರಮುಖ ಬಂದೋಬಸ್ತು ಕಾರ್ಯಾಚರಣೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. ಎಲ್ಲ ಸಿಬ್ಬಂದಿಗಳ ವಿಶ್ವಾಸವನ್ನು ಗಳಿಸಿ ಉತ್ತಮ ಆಡಳಿತ ನಡೆಸಿದರು. ಉನ್ನತ ಮಟ್ಟದ ಪೊಲೀಸ್ ನಿರ್ವಹಣೆಯನ್ನು ತೋರಿಸಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪರಿಣಾಮಕಾರಿಯಾಗಿ ಹೊಣೆಹತ್ತಿದರು. ಇಂದು ತಮ್ಮ ಸಮೃದ್ಧ ಮತ್ತು ಪ್ರೇರಣಾದಾಯಕ ವೃತ್ತಿಜೀವನವನ್ನು ಪೂರ್ಣಗೊಳಿಸಿ ಅವರು ನಿವೃತ್ತಿಯಾಗುತ್ತಿದ್ದಾರೆ. ಈ ಯಶಸ್ವಿ ಹಾದಿಯ ಹಿಂದೆ ಸದಾ ಬೆಂಬಲವಾಗಿ ನಿಂತ ಧರ್ಮಪತ್ನಿ ಶ್ರೀಮತಿ ಮಯೂರ ಮೇಡನ್ ಹಾಗೂ ಅವರ ಕುಟುಂಬ ಸದಸ್ಯರಿಗೆ, ಜೊತೆಗೆ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು.